ಭವತು ಭಗವತ್ಕಾರ್ಯಸಾಧಕಃ. ಇವತ್ತನೇ ದಿವಸ ಮಾರ್ಗಶೀರ್ಷ ಮಾಸ ತ್ರಯೋದಶಿ ಹನುಮದ್ ವ್ರತ. ಶ್ರೇಷ್ಠವಾದ ಪರ್ವಕಾಲದಲ್ಲಿ ಸ್ವಾಮಿಗೆ ಬೆಳಗಿನ ಜಾವ 7 ಗಂಟೆಗೆ ಪಂಚಾಮೃತಾಭಿಷೇಕ ಹಾಗೂ ದನಗಳ ಒಂದು ಭಕ್ತಾದಿಗಳಿಂದ ಬರ್ತಕ್ಕಂತಹ ದೇವರಿಗೆ ನೈವೇದ್ಯ ಸೇರ್ತಕ್ಕಂತಹ ಹಣ್ಣುಕಾಯಿಗಳ ನೈವೇದ್ಯ. ಇದೇ ವಿಶೇಷವಾಗಿ ಸಾಯಂಕಾಲ 6 ಗಂಟೆಗೆ ಸೀತಾರಾಮರ ಕಲ್ಯಾಣೋತ್ಸವ ಹಾಗೂ ದೀಪೋತ್ಸವ. ವಿಶೇಷವಾಗಿ ಎಲ್ಲ ಭಕ್ತರು ಕೂಡ ಬಂದು ಆ ಸ್ವಾಮಿಯ ಕೃಪೆಗೆ ಇಲ್ಲಿವರೆಗೂ ಸುಮಾರು 9:30 ಆಗಿದೆ. ಇಲ್ಲಿವರೆಗೂ ಕೂಡ ಜನ ಬರ್ತಾ ಇದ್ದಾರೆ. ಆ ಭಗವಂತನ ಕೃಪೆಗೆ ಎಲ್ಲರೂ ಕೂಡ ಪ್ರಾರ್ಥನಾಗ್ತಾ ಇದ್ದಾರೆ. ಅದರಿಂದ ವಿಶೇಷವಾಗಿ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ಆ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ. ದಿನ ಶಿವ ಪೂಜೆಯನ್ನು ಮಣ್ಣಲ್ಲಿ ಮಾಡಿ ಪೂಜೆ ಮಾಡ್ತಾ ಇದ್ರು. ಅವನು ಬ್ರಹ್ಮಜ್ಞಾನಿ, ವೇದ ಪಂಡಿತ. ಅವಳು ಅವನು ಹೇಳಿಬಿಟ್ಟು ಕೈಲಾಸಕ್ಕೆ ಹೋಗ್ತಾನೆ. ತಪಸ್ಸು ಮಾಡಿ ಆ ಶಿವನ ಆತ್ಮಲಿಂಗವನ್ನು ತಗೊಂಡ್ಬಾರೆ. ಆತ್ಮಲಿಂಗ ಕೊಟ್ಟಿದ್ದಾರೆ. ಅವನು ಪೂರ್ತಿ ನಾವೆಲ್ಲ ಹೇಗಿದ್ದೆ ಅಂತ ಹೇಳಿ ಹೊರೆ ಹಿಡ್ಕೊಂಡ್ರೆ ಮಹಾವಿಷ್ಣು ಗಣಪತಿ ಹತ್ರ ಹೋಗಿ, ನೀನು ಹೋಗಿ ನಿಮ್ಮ ತಂದೆ ಲಿಂಗವನ್ನು ನೀನು ತಗೊಂಡೋಗಿ ಇರ್ಬೇಕಪ್ಪ, ತೊಂದರೆ ಆಗ್ತಾ ಇದೆ ಅಂತೇಳಿ. ಅವಾಗ ಸರಿ ಗಣಪತಿ ಬ್ರಹ್ಮಚಾರಿ ಹುಟ್ಟಿದಾಗಿ ಬಂದು, ರಾವಣ ಎಲ್ಲಿ ಬಂದ್ರೆ ಏನು ಅವ್ನು ಸಂಧ್ಯಾ ಕಾಲ ಮಾಡಬೇಕು. ಅವಾಗ ಮಹಾವಿಷ್ಣು ಸ್ವಲ್ಪ ಆಗ್ತಾರು ಅದೊಂದಕ್ಕೆ ಅಲ್ಲ ಬೇರೆ ಕಾಕವ. ಅವಾಗ ಅಲ್ಲ, ಅವಾಗ ಅವನು ಜಪ ಮಾಡ್ತಾ ಇದ್ದ ಗಾಯ ಜಪವನ್ನ ಆ ಟೈಮಲ್ಲಿ ಜನವರಿ ತಕ್ಕ ಹಾಕಂಗೆ ಇನ್ನ ಸೈಡಿಗೆ ನಿಂತ್ಕೊಳ್ಳಲ್ಲ, ಯಾರು ಕಾಣಲ್ಲ ಆ ಕಡೆ ಎಲ್ಲರೂ. ಹಂಗೆ ನಿಂತ್ಕೊಂಡು ಹಾಕೋ ಇವಾಗ ಕಾಣಿಸ್ತೈತೆ ಎಲ್ಲರೂ ಬಂದಾರೆ. ಯಾರು ಬರ್ತಾರ ಅವ್ರಿಗೆ ಹಾಕು. ಜಗಿರಿ